ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನ ಸಾಹೇಬರಿಗೆ ಮನವಿ ಸಲ್ಲಿಸುವುದರ ಮೂಲಕ ಹಾಗೂ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಸ್ಪೀಕರಿಗೆ ಅವರಿಗೆ ಕೂಡ ಒಂದು ಮನವಿಯನ್ನು ನಾವು ಪ್ರತ್ಯೇಕವಾಗಿ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಡಿಮಾಂಡ್ ಏನಪ್ಪ ಅಂತಂದರೆ, ಮಹಿಳೆಯರ ಮೇಲೆ ಪ್ರತಿನಿತ್ಯ ಅನ್ಯಾಯ ಅತ್ಯಾಚಾರ ಆಗ್ತಾಯಿದೆ. ರಾಜ್ಯದಲ್ಲಿ ಸುಮಾರು ಎಷ್ಟೋ ಮಹಿಳೆಯರ ಮೇಲೆ ಅನ್ಯಾಯ ಅತ್ಯಾಚಾರ ಆದರೂ ಕೂಡ ಸರ್ಕಾರ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆಗೆ ನಮ್ಮಲ್ಲಿ ಬಸವಕಲ್ಯಾಣ ತಾಲೂಕಿನಾಗ ಅಲ್ಲಿ ಕಸ್ತೂರ್ಬಾಯಿ ವಸತಿ ಶಾಲೆ ಅಂಥೇಳಿ ಇದೆ. ಆ ವಸತಿ ಶಾಲೆಯಲ್ಲಿ ವಾರ್ಡನ್ ಆಗಿರ್ತಕ್ಕಂಥ ಮಹಿಳೆ ಮೇಲೆ ಅಲ್ಲಿನ ಹೆಡ್ ಮಾಸ್ಟರ್ ನಿರಂತರವಾಗಿ 3 ತಿಂಗಳಿಂದ ಕಿರುಕುಳ ನೀಡಿದ್ದಾನೆ. ಲೈಂಗಿಕ ಕಿರುಕುಳಕ್ಕೆ ಅದಕ್ಕೆ ಪ್ರಚೋದನೆಯನ್ನು ಮಾಡಿದ್ದಾನೆ. ಬಹಿರಂಗವಾಗಿ ಅದರ ವಿಡಿಯೋ ಕೂಡ ವೈರಲ್ ಆಗಿದೆ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ. ಆದರೂ ಕೂಡ ಆ ಶಿಕ್ಷಕನಿಗೆ ಅಮಾನತು ಮಾಡಿದ್ದಾರೆ. ಅವನ ಮೇಲೆ ಯಾವುದೇ ಆ್ಯಕ್ಷನ್ ಆಗಿಲ್ಲ. ಅವನಿಗೆ FIR ಕೂಡ ಆಗಿದೆ. ಸಂಬಂಧಪಟ್ಟ ಬಸವಕಲ್ಯಾಣ ತಾಲೂಕು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಆದರೂ ಕೂಡ ಇಲ್ಲಿವರೆಗೆ ಅವನಿಗೆ ಅರೆಸ್ಟ್ ಆಗಿಲ್ಲ. ನಮ್ಮ ಡಿಮಾಂಡ್ ಏನು, ಅವನಿಗೆ ಅರೆಸ್ಟ್ ಮಾಡಬೇಕು ಅಂತೇಳಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು, ಅವನಿಗೆ ಜೈಲಿಗೆ ಹಾಕಬೇಕು. ಮತ್ತು ಇನ್ನೊಂದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಲಿತ ಶಿಕ್ಷಕಿ ಅಂಗನವಾಡಿ ಕಾರ್ಯಕರ್ತೆಯಾಗಿ 6 ತಿಂಗಳು ಆದರೂ ಕೂಡ ಆ ಅಂಗನವಾಡಿ ಕೇಂದ್ರದಲ್ಲಿ ಆಕೆಗೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಲ್ಲಿನ ಸ್ಥಳೀಯರು. ಆ ಬಗ್ಗೆ ಅಲ್ಲಿನ CDPO ಸಂಬಂಧಪಟ್ಟ ಇಲಾಖೆಯ CDPO ಮತ್ತು DD ಯಾವುದೇ ಕ್ರಮ ಅವರ ಮೇಲೆ ಕೈಗೊಳ್ಳಿಲ್ಲ. ಸೇವೆಯಲ್ಲಿ ಅವರು ನಿರ್ಲಕ್ಷ್ಯತೆಯನ್ನು ತೋರಿದ್ದಾರೆ. ಆದ್ದರಿಂದ ಸಂಬಂಧಪಟ್ಟಂಥ ಆ DD ಮತ್ತು CDPO ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿ CDPO ಅವರನ್ನು ಕೂಡಲೇ ಅಮಾನತು ಮಾಡಬೇಕು. ಅವ್ರ ಮೇಲೆ ಕಾನೂನಿನ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ನಮ್ಮ ಪ್ರತಿಭಟನಾ ರ್ಯಾಲಿ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಘಟನೆ, ನಮ್ಮ ರಾಜ್ಯದಲ್ಲಿ ಮಾನ್ಯ ಹೋಮ್ ಮಿನಿಸ್ಟರ್ ಆಗಿದ್ದರು ಜ್ಞಾನೇಂದ್ರ ಅಂಥೇಳಿ. ಅವರು ಇಡೀ ರಾಷ್ಟ್ರದ ಅತ್ಯುನ್ನತ ಶ್ರೇಷ್ಠ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೇಷ್ಠ ನಾಯಕರಾಗಿರ್ತಕ್ಕಂಥ ದಲಿತ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ, ಅವಹೇಳನಕಾರಿ ಮಾಡ್ತಾ, ಜಾತಿ ನಿಂದನೆಯನ್ನು ಬಹಿರಂಗವಾಗಿ ಆಚರಣೆ ಮಾಡಿದ್ದಾನೆ. ಅವನಿಗೆ ಯಾರು ಹೆಸರಿಟ್ಟರು ಜ್ಞಾನೇಂದ್ರ ಅಂತೇಳಿ ಗೊತ್ತಿಲ್ಲ. ಅವರು ಅಜ್ಞಾನಿಯಾಗಿದ್ದಾನೆ, ಅಜ್ಞಾನಿ ಥರ ಮಾತಾಡ್ತಾ ಇದ್ದಾನೆ. ಆ ವ್ಯಕ್ತಿಗೆ ಇಮಿಡಿಯೇಟ್ ಆಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರ ಸರ್ಕಾರ ಮತ್ತು ಈಗಿನ ಗೃಹ ಮಂತ್ರಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಬೇಕು. ಆಮೇಲೆ ಮಾನ್ಯ ಮಾನ್ಯ ಸಭಾಪತಿಗಳು ಅವರ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು. ಅವರನ್ನು ಇಮಿಡಿಯೇಟ್ ಆಗಿ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಹುಚ್ಚುಚ್ಚಾಗಿ ವ್ಯವಸ್ಥೆ ಮಾಡ್ತಾನೆ. ಏನಂದರೆ, ಈ ಭಾಗದ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭಾಗದ ಜನರು ಯಾವುದೇ ನಾಯಕರು ಉಸ್ತುವಾರಿ ಸಚಿವರು ಆಗಬಾರ್ದು ಅಂತೇಳಿ ಹೇಳ್ತಾನವನು. ಅರಣ್ಯ ಮತ್ತು ಪರಿಸರ ಇಲಾಖೆಯ ಉಸ್ತುವಾರಿ ಸನ್ಮಾನ್ಯ ಶ್ರೀ ಖಂಡ್ರೆ ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ, ಅವಹೇಳನಕಾರಿ ಮಾತಾಡ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಬೀದರ್ ಭಾಗದವ್ರಿಗೆ ಉಸ್ತುವಾರಿ ಕೊಟ್ಟಾರ್ರಿ ಅರಣ್ಯದು, ಆ ಭಾಗದವ್ರಿಗೆ ಏನು ಗೊತ್ತಿರ್ತದ ಅಂತೇಳಿ. ಏನು ಉಸ್ತುವಾರಿ ನಿಮ್ಮದೇನು ಜಾಗೀರದನ? ಬೀದರ್ದವ್ರೇನು ಸಿಗಬಾರ್ದಾ? ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಜನರ ಬಗ್ಗೆ ಮಾತಾಡ್ತಾನೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ, ಅವ್ರ ಬಣ್ಣದ ಬಗ್ಗೆ ಮಾತಾಡ್ತಾನೆ. ಆ ಭಾಗದ ಜನ ಹೆಂಗಿರ್ತಾರೆ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತದ ಅವ್ರ ಬಣ್ಣ ಹೆಂಗಿರ್ತದ, ಆ ಕಡೆಯಿಂದ ಜನ ಹೆಂಗಿರ್ತಾರೆ ಅಂತೇಳಿ. ಕಪ್ಪು ಬಣ್ಣದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೈ ಬಣ್ಣ ತಗೊಂಡು ಬಹಿರಂಗವಾಗಿ ಅವ್ರ ಜಾತಿ ತಗೊಂಡು ಮಾತಾಡ್ತಾನೆ. ಅಂದರೆ ಒಂದು ಪ್ರದೇಶದ ಬಗ್ಗೆ ಭೇದ ಭಾವ ಮಾಡ್ತಾನೆ. ಹೈದರಾಬಾದ್ ಕರ್ನಾಟಕ, ಇಡೀ ಕರ್ನಾಟಕ ಅಂದರೆ ಒಂದೇ ಅಂತ ತಿಳ್ಕೊಳ್ಳತಕ್ಕಂಥ ಅವನಿಗೆ ಅಟ್ಲೀಸ್ಟ್ ಕನಿಷ್ಠ ಪರಿಜ್ಞಾನ ಕೂಡ ಆ ಹೋಮ್ ಮಿನಿಸ್ಟ್ರಿಗಿಲ್ಲ. ಯಾವ ಅರ್ಹತೆ ಮೇಲೆ ಬೊಮ್ಮಾಯಿ ಸಾಹೇಬ್ರೆ ಅವನಿಗೆ ಹೋರಾಟ ಮಾಡಿ ಹೋಮ್ ಮಿನಿಸ್ಟರ್ ಮಾಡಿದರೋ ಗೊತ್ತಿಲ್ಲ. ಇವನು ಅಜ್ಞಾನಿ. ಇವನಿಗೆ ಮೆಂಟಲ್ ಹಾಸ್ಪಿಟಲಲ್ಲಿ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಬೇಕು. ಇವನ ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕು. ಇವನ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು. ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಏನು ಅರ್ಹತೆ ಇಲ್ಲ, ಅರ್ಹತೆ ಇಲ್ಲದವರಿಗೆಲ್ಲ ನಮ್ಮದು ಈ ಮಂತ್ರಿಗಿರಿ ಕೊಟ್ಟದ್ರ ಅಂತ ಹೇಳ್ತಾನೆ. ಅಂದ್ರೆ ಆ ಭಾಗದ ಜನರಿಗೆ ಅರಣ್ಯದ ಬಗ್ಗೆ ಗೊತ್ತಿಲ್ಲ, ಕಾಡದ ಬಗ್ಗೆ ಗೊತ್ತಿಲ್ಲ, ಗುಡ್ಡಗಾಡ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆ ಭಾಗದ ಜನ ಸುಟ್ಟು ಕರಕಲಾಗಿರ್ತಾರ ಅಂತ ಹೇಳ್ತಾನೆ. ಇಂಥ ಅವಿವೇಕಿ ಕೀಳು ಭಾವನೆ ಏನು ಅವನು ಏನು ಮನದಲ್ಲಿ ಏನು ಹೊಕ್ಕಿದೆ, ಅದರ ವ್ಯವಸ್ಥೆ ಮಾಡಬೇಕಾಗಿದೆ. ಅದಕ್ಕೆ ಇಂಜೆಕ್ಷನ್ ಕೊಡಬೇಕಾದ್ರೆ ಇಮಿಡಿಯೇಟ್ ಆಗಿ ಗೃಹ ಇಲಾಖೆ ಆ ಸೂಕ್ತ ವ್ಯಕ್ತಿಯ ಮೇಲೆ ಸೂಕ್ತ ಕಾನೂನು ಕ್ರಮಗೊಳ್ಳಬೇಕು. ಅವನ ಶಾಸಕ ಸ್ಥಾನವನ್ನು ರದ್ದುಗೊಳಿಸಬೇಕು ಅಂತೇಳಿ ಹೇಳ್ತಾ, ಮತ್ತು ಅದೇ